ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ರೀತಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೋಬೇಕಾಗತ್ತೆ. ವಾಶ್ ಮಾಡಾದ ನಂತರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಸ್ಮಾಲ್ ಪೀಸಸ್ ಇವನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರೈ ಆಗಬೇಕಾದ್ರೆ ಎಲ್ಲಾನು ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಇಲ್ಲ ಅಂತಂದ್ರೆ ಒಂದು ಬೆಂದಿರುತ್ತೆ, ಒಂದು ಫ್ರೈ ಆಗಿರುತ್ತೆ, ಇನ್ನೊಂದು ಫ್ರೈ ಆಗಿರುತ್ತೆ. ಸೊ ಎಲ್ಲಾನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಪೀಸಸ್ ಆಗಿ ಇಟ್ಕೊಂಡಾದ ನಂತರ ನಾವು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕಲಸಿ ಇಡ್ತಾ ಇದ್ದೀನಿ. ನೀರಲ್ಲಿ ಹಾಕೋ ಅವಶ್ಯಕತೆ ಇಲ್ಲ, ಕಲಸಿ ಇಟ್ಟರೆ ಅದೇ ಕಹಿ ಎಲ್ಲ ಆಚೆ ಬಂದ್ಬಿಡುತ್ತೆ. ಒಂದು 2 ಅವರ್ 3 ಅವರ್ ಹಾಗೆ ಒಂದು ಸೈಡ್ಗೆಲ್ಲ ಕರೆದಿಟ್ಟು ಏನಾದರೂ ಒಂದು ಸಪೋರ್ಟ್ಗೆ ಇಟ್ಬಿಟ್ಟು ಕ್ರಾಸಾಗಿ ಇಡಬೇಕು. ಕ್ರಾಸಾಗಿ ಇಟ್ಟ ನಂತರ ಈ ಥರ ಕಹಿ ಎಲ್ಲ ಒಂದು ಕಡೆ ಬರುತ್ತೆ. ಅದಾದ ನಂತರ ಆ ನೀರೆಲ್ಲ ತೆಗೆದ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಈ ಪಲ್ಯಕ್ಕೆ ಸ್ವಲ್ಪ ನಾವು ಆಯಿಲ್ ಜಾಸ್ತಿನೇ ತೊಗೋಬೇಕಾಗತ್ತೆ. ನಾನಿಲ್ಲಿ 1 kg ಹಾಗಲಕಾಯಿ ತೊಗೊಂಡಿರೋದ್ರಿಂದ ಒಂದು 6ರಿಂದ 7 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ ಹಾಗೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹಾಗಲಕಾಯಿ ಪೀಸಸ್ ಕಟ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಹಾಕಿ ಫ್ರೈ ಮಾಡಬೇಕು. ಈ ಪಲ್ಯ ನೀವು 1 ವೀಕ್ ಸ್ಟೋರ್ ಮಾಡಿಕೊಂಡ್ರು ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿಗೆಲ್ಲನೂ ಕಾಂಬಿನೇಷನ್ ಚೆನ್ನಾಗಿದೆ. ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಮಿಕ್ಸಿಗೆ ಒಣ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಗುಂಟೂರು 2 ತೊಗೊಳ್ತಾ ಇದ್ದೀನಿ. ಇಲ್ಲಿ 1 kg ಹಾಗಲಕಾಯಿ ತೊಗೊಂಡಿರೋದ್ರಿಂದ ಖಾರದ ಮೆಣಸಿನ್ಕಾಯಿ ಒಂದು 10, ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡು ಒಣ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನೀವು ನೋಡಿ ಸ್ವಲ್ಪ ಆಯಿಲ್ ಬಿಟ್ಕೊಂಡಾಗಿರುತ್ತೆ. ಅದಾದ ನಂತರ ಹುಣಸೆ ಹಣ್ಣು, ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ನ ಕೂಡ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಸಾಲ್ಟ್ನ ನೀವು ಇಲ್ಲಿ ಟೇಸ್ಟ್ಗೆ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಫಸ್ಟಲ್ಲೇ ನೀವು ಹಾಕಿ ಕಲಸಿ ಇಟ್ಕೊಂಡಿರೋದ್ರಿಂದ ಮತ್ತೆ ಉಪ್ಪು ಹಾಕಿದ್ರೆ ಜಾಸ್ತಿ ಆಗುತ್ತೆ. ಸೊ ನೀವೆಲ್ಲ ಪಲ್ಯ ಆದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಆದಮೇಲೆ ಬೇಕಿದ್ದರೆ ಮಾತ್ರ ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಏನು ಬೇಕಾಗೋದಿಲ್ಲ. ಚೆನ್ನಾಗಿ ಕುದಿಬೇಕು. ಕುದ್ದಾದ ನಂತರ ಇದು ಆಯಿಲ್ ಶೈನಿಂಗ್ ಮತ್ತು ಆಯಿಲಿ ಆಗಿರುತ್ತೆ. ಆ ಆ ಟೆಕ್ಸ್ಚರ್ ಬಂದ ತಕ್ಷಣ ನೀವು ಸರ್ವ್ ಮಾಡ್ಕೋಬೋದು. ಸೊ ಇದು ಪಲ್ಯ ಆದ ತಕ್ಷಣ ಬೇಗನೆ ತಿನ್ನೋದಕ್ಕಾಗಲ್ಲ. ಒಂದು 1 ಅವರ್ ಹಾಗೆ ಬಿಟ್ಟರೆ ಆ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ಎಲ್ಲನೂ ಪ್ರತಿಯೊಂದು ಉಳ್ಗೂ ನೀಟಾಗಿ ಅಬ್ಸಾರ್ಬ್ ಅದಾದ ನಂತರ ನೀವು ಇದನ್ನ ಸರ್ವ್ ಮಾಡ್ಕೋಬೋದು. ಸೊ ಈಗ ಆಯಿಲಿ ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ ಪಲ್ಯ ಎಲ್ಲ ಆದಮೇಲೆ. ಒಂದು ಚೂರು ತೇವಾಂಶ ಇರಬಾರ್ದು. ಏನು ನೀವು ಹುಣಸೆ ರಸ ಹಾಕಿರ್ತೀರ ಎಲ್ಲ ಹಿಂಗೋಗಿರಬೇಕು. ಅದಾದ ನಂತರ ನೀವು ಚಪಾತಿ ರೊಟ್ಟಿಗಾದರೂ ಇದನ್ನ ಸರ್ವ್ ಮಾಡ್ಬೋದು. ಇಲ್ಲ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. Thanks for watching.